ಲಕ್ಷ್ಮಿ, ನೀನೇನು ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋಂಥದ್ದು ಏನೂ ಇಲ್ಲ ಮೀರಾ. ನನ್ನ ಸಂಸಾರಕ್ಕೆ ಕಷ್ಟ ಕೊಡಬೇಕು ಅಂತ ಆ ಪ್ರಿಯಾ ತುಂಬ ಪ್ರಯತ್ನ ಪಡ್ತಿದ್ಲು. ಆದರೆ ಅವಳಿಗೆ ಸಾಗರ್ ಜೊತೆ ಮದುವೆ ಮಾಡಿಸಿ ಮೈಸೂರಿಗೆ ಕಳಿಸ್ಕೊಟ್ಟೆ. ಲಕ್ಷ್ಮಿ, ನನ್ನ ಹತ್ರ ಯಾಕೆ ಈ ವಿಷಯ ಹೇಳಿಲ್ಲ? ಅಲ್ಲ, ಪ್ರಿಯಾ ಶಂಕರಣ್ಣನ ಲವ್ ಮಾಡ್ತಾ ಇದ್ಲು. ಶಂಕರಣ್ಣನ್ಗೂ ಅವಳ ಮೇಲೆ ಲವ್ ಆಗಿತ್ತು. ಮೀರಾ, ಅವಳು ಶಂಕರನ್ನ ನಿಜವಾಗ್ಲೂ ಪ್ರೀತಿ ಮಾಡಲಿಲ್ಲ. ನನ್ನ ಸಂಸಾರನ ಹೊಡಿಬೇಕು ಅನ್ನೋ ಕಾರಣಕ್ಕೆ ಶಂಕರನ್ನ ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ನೋಡಿದ್ಲಷ್ಟೇ. ಅಂಥವಳನ್ನ ಶಂಕರನ್ ಕೊಟ್ಟು ಮದುವೆ ಮಾಡಿಸಿದ್ರೆ ಮುಂದೆ ಅವಳು ಜೀವನದಲ್ಲಿ ಚೆನ್ನಾಗಿರ್ತಿರ್ಲಿಲ್ಲ. ಇಷ್ಟು ವರ್ಷ ಅವನು ನೊಂದಿರೋದೇ ಸಾಕು ಮೀರಾ. ಮತ್ತೆ ನಾವು ಅವನ ಮನಸ್ಸಿನ ಮೇಲೆ ಇನ್ನಷ್ಟು ಕಾಯ ಮಾಡೋದು ಬೇಡ. ಅಷ್ಟೇ ಅಲ್ಲ, ಅವಳು ನಮ್ಮ ಮನೆ ಸೊಸೆಯಾಗಿ ಬಂದಿದ್ದಿದ್ರೆ ಮುಂದೆ ನಾವು ತುಂಬ ಸಮಸ್ಯೆಗಳನ್ನು ಎದುರಿಸ್ಬೇಕಾಗಿತ್ತು. ಅದಕ್ಕೆ ಇಂಥ ತೀರ್ಮಾನ ತಗೊಂಡೆ ಮೀರಾ. ಅಲ್ಲ ಲಕ್ಷ್ಮಿ, ಅವಳು ಮದುವೆ ಆಗಿ ಹೋದ್ಲು ಅಂದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಹೇಗೆ ಅನ್ಕೋತೀಯ? ಮೀರಾ, ಸಾಗರ್ ಅವಳನ್ನ ಮೈಸೂರಿಗೆ ಕರ್ಕೊಂಡು ಹೋಗಿ ಸೆಟ್ಲ್ ಆಗ್ತಾನೆ. ಸ್ವಲ್ಪ ದಿನ ಅವಳಿಗೆ ಕೋಪ ಇರುತ್ತಷ್ಟೆ. ಹೋಗ್ತಾ ಹೋಗ್ತಾ ತನ್ನ ಸಂಸಾರ ಜವಾಬ್ದಾರಿ ಅನ್ನೋದು ಶುರು ಆಗುತ್ತೆ. ಆಮೇಲೆ ಒಂದು ಮಗು ಆಯಿತು ಅಂದರೆ ಆ ಮಗು ಮುಖ ನೋಡಿಕೊಂಡು ಎಲ್ಲ ಮರ್ತು ಹೋಗ್ತಾಳೆ. ಅಷ್ಟೇ ಅಲ್ಲ, ಅದಿತಿನ ನನ್ನಿಂದ ದೂರ ಮಾಡಬೇಕು ಅನ್ನೋ ದ್ವೇಷ ಬಿಟ್ಬಿಡ್ತಾಳೆ. ಯಾಕಂದರೆ ಮಗು ಬೆಲೆ ಏನು ಅನ್ನೋದು ಅಷ್ಟರಲ್ಲಿ ಅವಳಿಗೆ ಗೊತ್ತಾಗಿರುತ್ತೆ. ಜೀವನನೇ ಅಷ್ಟು ಮೀರಾ. ಕೆಲವೊಂದು ಮುಂದೆ ಇದ್ರೆ ಹಳೆ ಪ್ರೀತಿ ದ್ವೇಷ ಎಲ್ಲ ಮರೆತು ಹೋಗುತ್ತೆ. ಮೀರಾ, ಆಗೋದೆಲ್ಲ ಒಳ್ಳೇದಕ್ಕೆ. ನೀನು ತುಂಬ ಯೋಚನೆ ಮಾಡಬೇಡ. ಹೀಗೆಲ್ಲ ಸಮಸ್ಯೆನೂ ಸರಿ ಹೋಯ್ತು. ಎಲ್ಲ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿಬಿಟ್ಟೆ ಮೀರಾ. ನಿನಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ನಿರ್ಧಾರ ಮಾಡಿ ಮದುವೆ ಮಾಡಿಸಿರ್ತೀಯ ಅಂದಮೇಲೆ ಎಲ್ಲ ಸರಿಯಾಗೇ ಇರುತ್ತೆ ಬಿಡು. ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೀರಾ. ನೋಡು ಲಕ್ಷ್ಮಿ, ನಾನು ಬಂದ ಕೆಲಸ ಮುಗೀತು, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತ ಮತ್ತೆ ಹೋಗ್ತೀನಿ ಅಂತ ರಾಗ ಶುರು ಮಾಡಬೇಡ. ಎಲ್ಲ ಬಿಟ್ಟು ಹೋದ್ ನಾನು ಯಾವ ಕಾರಣಕ್ಕೆ ವಾಪಸ್ ಬಂದು ಅದು ಮುಗ್ದು ಹೋದ್ಮೇಲೆ ನಾನು ಇಲ್ಲೇ ಇದ್ರೆ ಹೇಗೆ ಹೇಳು? ನನ್ನ ಕೊನೆ ದಿನ ಹತ್ರ ಬರ್ತಾ ಇದೆ. ನಾನು ಹೋಗಲೇಬೇಕು. ಪ್ಲೀಸ್ ಲಕ್ಷ್ಮಿ, ನೀನು ಲಾಸ್ಟ್ ಟೈಮ್ ಮನೆ ಬಿಟ್ಟು ಹೋದಾಗ ಏನೆಲ್ಲ ಸಮಸ್ಯೆಗಳಾಯಿತು ಅಂತ ನಿನಗೆ ಗೊತ್ತಿದೆ. ನೋಡು ಲಕ್ಷ್ಮಿ, ಸಮಸ್ಯೆಗಳೆಲ್ಲ ಬಗೆಹರಿದಾಗಿದೆ. ಇನ್ಮೇಲಾದರೂ ನಾವೆಲ್ಲ ಒಟ್ಟಿಗೆ ಸಂತೋಷವಾಗಿರೋಣ. ಒಬ್ರು ಒಳ್ಳೆ ಡಾಕ್ಟ್ರನ್ನ ಹುಡುಕಿ ನಿನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ. ಲಕ್ಷ್ಮಿ, ಈಗಲಾದರೂ ನಿನ್ನ ನಿರ್ಧಾರ ಬದಲಾಯಿಸ್ಕೋ. ನಿರ್ಧಾರ ಮಾಡಿರೋದು ಅವನು. ನಾನು ಅದನ್ನು ಅನುಸರಿಸ್ತಾ ಇದ್ದೇನೆ ಅಷ್ಟೇ.